ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆಯು ಸಕಲ ಸಂತರ ಮಹೋತ್ಸವವನ್ನು ಆಚರಿಸುತ್ತಿದೆ. ಸಾಮಾನ್ಯ ಮನುಷ್ಯರಾಗಿ ಜನಿಸಿ ಅಸಾಧಾರಣ ಬದುಕಿನ ಮೂಲಕ ಸಂತ ಬದುಕಿಗೆ ಮತ್ತು ಪರಿಶುದ್ಧತೆಗೆ ಹಾತೊರೆದವರು, ಧಾರ್ಮಿಕ ನಿಷ್ಠೆಗೆ ಬದ್ಧರಾಗಿ ಕ್ರಿಸ್ತನ ತತ್ವಗಳನ್ನು ಮೈಗೂಡಿಸಿ ಮಾನವ ಸಹಜ ದೌರ್ಬಲ್ಯ ಕಾಮನೆಗಳನ್ನು ಮೆಟ್ಟಿ ನಿಂತವರು ಸಂತರು. ದೇವರ ಪ್ರೀತಿಯನ್ನು ತೇಜಸ್ಸನ್ನು ತಮ್ಮ ಬದುಕಿನಿಂದ ಪ್ರತಿಬಿಂಬಿಸಿದವರು ಸಂತರು. ಇಂದು ನಮ್ಮ ಪರವಾಗಿ ದೇವರಲ್ಲಿ ಭಿನ್ನಹಿಸುತ್ತಿರುವವರು ಈ ಸಂತರು. ನಾವು ಸಹ ಅವರೊಂದಿಗೆ ಈ ಸೌಭಾಗ್ಯದಲ್ಲಿ ಭಾಗಿಯಾಗಲು ಈ ಹಬ್ಬ ನಮಗೆ ಕರೆ ನೀಡುತ್ತಿದೆ. ಪ್ರಿಯರಿ, ಸಂತರಂತೆ ಮೌಲ್ಯಾಧಾರಿತ ಬದುಕು ನಮ್ಮದಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಪ್ರಕಟಣಾ ಗ್ರಂಥದಿಂದ ಆರಿಸಲಾಗಿದೆ. ಸ್ವರ್ಗ ಸಾಮ್ರಾಜ್ಯ ಕೇವಲ ಒಂದು ದೇಶದ, ವರ್ಗದ, ಜಾತಿಯವರಿಗೆ ಸೇರಿದ್ದಲ್ಲ. ಅದು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟ ಎಲ್ಲರ ಸ್ವತ್ತು ಮತ್ತು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಂತರು ಹೇಗಿರುತ್ತಾರೆ ಎಂಬುದನ್ನು ತಾನು ಕಂಡ ದಿವ್ಯ ದರ್ಶನದ ಮೂಲಕ ಸಂತ ಯೋವಾನರು ನಮಗೆ ತಿಳಿಸುತ್ತಿದ್ದಾರೆ. ಪ್ರಿಯರೇ, ಎರಡನೆಯ ವಾಚನವನ್ನು ಯೋವಾನರು ಬರೆದ ಪತ್ರದಿಂದ ಆರಿಸಲಾಗಿದೆ. ನಾವು ದೇವರ ಮಕ್ಕಳು, ದೇವರಿಗೆ ಸೇರಿದವರು. ಹಾಗಾಗಿ ದೇವರ ಪ್ರೀತಿಯನ್ನು ಅರಿತುಕೊಂಡು ಈ ಪ್ರೀತಿಯಲ್ಲಿ ಜೀವಿಸುತ್ತಾ ಕ್ರಿಸ್ತನಂತೆ ನಾವು ಶುದ್ಧರಾಗಿ ದೇವರಿಗೆ ಪ್ರಿಯರಾಗುವಂತೆ ಜೀವಿಸಲು ಯೋವಾನ ನಮಗೆ ಕರೆ ನೀಡುತ್ತಾನೆ. ಪ್ರಿಯರೇ, ಸಂತರು ಯಾರು? ಮನುಜರು ಅವರು. ಜಗದಲ್ಲಿ ಬಾಳಿದ ಶರಣರು. ದೇವರಿಗೆ ಮಣಿದು ಪಾಪವ ತೊರೆದು ತ್ಯಾಗದ ಜೀವನ ನಡೆಸಿದವರು. ಧರ್ಮಸಭೆಯಿಂದು ಎಲ್ಲ ವರ್ಗಗಳಿಂದ ಬದುಕಿನ ವಿವಿಧ ಸ್ತರಗಳಲ್ಲಿ ದುಡಿದ ಜನರನ್ನ ಸಂತರ ಪದವಿಗೆ ಏರಿಸಿದೆ. ಯುವಕರು, ವೃದ್ಧರು, ಶ್ರೀಮಂತರು, ಬಡವರು, ರಾಜರು, ರಾಣಿಯರು, ಗುಲಾಮರು, ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಕನ್ಯಾಸ್ತ್ರೀಯರು ಮತ್ತು ಶ್ರೀ ಸಾಮಾನ್ಯರು. ಸಂತರ ಪದವಿಗೇರಲು ಒಂದು ನಿರ್ದಿಷ್ಟ ಆಯಾಮ, ಕಾನೂನು ಕಟ್ಟಳೆಗಳಿಲ್ಲ. ಸ್ಪೇನ್ ದೇಶದಲ್ಲಿ ಜನಿಸಿ ಕ್ರಿಸ್ತನ ಕರೆ ಸ್ವೀಕರಿಸಿ ಗೋವಾ, ಕೇರಳ, ತಮಿಳುನಾಡು, ಶ್ರೀಲಂಕಾ, ಮಲೇಷಿಯಾ, ಜಪಾನ್ನಲ್ಲಿ ಧರ್ಮ ಪ್ರಚಾರ ಮಾಡಿದ ಫ್ರಾನ್ಸಿಸ್ ಝೇವಿಯರ್ ಸಂತರಾದರೆ, ಕ್ಲಾಯ್ಸ್ಟೆಡ್ ಕಾನ್ವೆಂಟಿನ ಎತ್ತರದ ಗೋಡೆಗಳನ್ನು ದಾಟದೆ ಯಾವುದೇ ಕಾನ್ವೆಂಟನ್ನು ಸ್ಥಾಪಿಸದ, ಅದ್ಭುತಗಳನ್ನು ಮಾಡದ ಕಿರಿಯ ಪುಷ್ಪ ತೆರೇಸರವರು ಕೂಡ ಸಂತರು. ಇಂದು ಧರ್ಮಸಭೆ ಅಧಿಕೃತವಾಗಿ ಸುಮಾರು 10,000 ಸಂತ ಭಕ್ತರನ್ನು ಗುರುತಿಸಿ ಗೌರವಿಸುತ್ತದೆ. ಧರ್ಮಸಭೆ ಗುರುತಿಸಿರುವ ಸಂತರನ್ನು ಒಂದು ನಿರ್ದಿಷ್ಟ ದಿನದಲ್ಲಿ ಗೌರವಿಸಲಾಗುತ್ತದೆ. ಆದರೆ ಗುರುತಿಸದ ಅನಾಮಿಕರಾಗಿರುವ ಸಂತ ಭಕ್ತರು ಅಸಂಖ್ಯಾತರಿದ್ದಾರೆ. ಅವರೆಲ್ಲರನ್ನ ಒಟ್ಟಾಗಿ ಒಂದು ದಿನ ಗೌರವಿಸಲು ಪವಿತ್ರ ಧರ್ಮಸಭೆ ಈ ದಿನವನ್ನು ಗೊತ್ತು ಮಾಡಿದೆ. ಈ ಅನಾಮಧೇಯರ ಪಟ್ಟಿಯಲ್ಲಿ ಮೃತವನಿದ ನಮ್ಮ ಅಜ್ಜ ಅಜ್ಜಿಯರು, ಸಂಬಂಧಿಕರು, ಸ್ನೇಹಿತರು ಇರಬಹುದೆಂಬ ವಿಷಯ ನಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. ಪ್ರಿಯರೇ, ಈ ಸಂತರು ಯಾರು? ಸಂತರು ಮೇಲಿಂದ ಇಳಿದವರಲ್ಲ. ನಮ್ಮಂತೆ ಜನಿಸಿ ಜೀವಿಸಿ ತಮ್ಮ ಜೀವಿತಾವಧಿಯಲ್ಲಿ ದೇವರ ಅನುಭವ ಪಡೆದು ಪಾಪವ ತೊರೆದು ತ್ಯಾಗದ ಜೀವನವನ್ನು ನಡೆಸಿದವರು. ಇಂದು ಈ ಹಬ್ಬ ನಮಗೆ ನೆನಪಿಸುವುದು ನಾವು ಕೂಡ ಆ ಸೌಭಾಗ್ಯಕ್ಕೆ ಪಾತ್ರರಾಗಬಹುದು ಎಂದು. ಆ ಸೌಭಾಗ್ಯಕ್ಕೆ
ನಾವು ಪಾತ್ರರಾಗಬೇಕಾದರೆ ಕೇವಲ ಸ್ವಾಮಿ ಸ್ವಾಮಿ ಎಂದರೆ ಸಾಲದು. ಬದಲಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನುಡಿದಂತೆ ಅಷ್ಟಭಾಗ್ಯಗಳನ್ನು ನಾವು ಪಾಲಿಸಬೇಕು. ಅಷ್ಟಭಾಗ್ಯಗಳನ್ನು ಪಾಲಿಸಿದಲ್ಲಿ ಕ್ರಿಸ್ತ ನಮ್ಮನ್ನು ಉದ್ದೇಶಿಸಿ ಈ ರೀತಿ ನುಡಿಯುತ್ತಾರೆ: ಬಲ, ನೆಚ್ಚಿನ ಸೇವಕ, ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗುವಂದು. ಈ ಸಕಲ ಸಂತರ ಹಬ್ಬವು ನಾವು ಕೂಡ ಸಂತರಂತೆ ಪರಿಶುದ್ಧವಾಗಿ ಬಾಳಲು ನಮಗೆ ಪ್ರೇರಣೆಯನ್ನು ನೀಡಲಿ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.